ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ಈ ದಿನದ ತರಗತಿನಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ಬಳಸುವಂಥ ಆಟೋಮೈಸೇಷನ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಡಸ್ಟ್ರಿಯಲ್ಲಿ ನಾವು ಹಲವಾರು ಆಟೋಮ್ಯಾಟಿಕ್ ಸಿಸ್ಟಮ್ಸನ್ನು ಬಳಸ್ತೀವಿ. ಅದರಲ್ಲಿ ಬಹು ಮುಖ್ಯವಾಗಿ ನ್ಯೂಮ್ಯಾಟಿಕ್ ಸಿಸ್ಟಮ್ನು ಸಹ ಬಳಸ್ತೀವಿ. ಈ ದಿನದ ಕ್ಲಾಸಲ್ಲಿ ನಾವು ನ್ಯೂಮ್ಯಾಟಿಕ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ತರಗತಿನಲ್ಲಿ 3 ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ಅದು ಬಂದು ಫಸ್ಟು ಡೆಫಿನೇಷನ್ ಫಾರ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್, ಅಂಡ್ ದ ಸೆಕೆಂಡ್ ಒನ್ ಈಸ್ ಕಾಂಪೊನೆಂಟ್ಸ್ ಆಫ್ ಎ ಸಿಂಪಲ್ ನ್ಯೂಮ್ಯಾಟಿಕ್ ಸಿಸ್ಟಮ್, ಅಂಡ್ ದ ಲಾಸ್ಟ್ ಒನ್ ಈಸ್ ಅಪ್ಲಿಕೇಶನ್ಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್. ನ್ಯೂಮ್ಯಾಟಿಕ್ ಸಿಸ್ಟಮ್ಗಳ ಅಪ್ಲಿಕೇಶನ್ಸನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಹಾಗಾದರೆ ವಾಟ್ ಈಸ್ ನ್ಯೂಮ್ಯಾಟಿಕ್ ಸಿಸ್ಟಮ್? ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂದರೆ ಏನು? ಸಿ, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್. ನೋಡಿ, ನನ್ನ ಹತ್ರ ಇಲ್ಲೊಂದು ನ್ಯೂಮ್ಯಾಟಿಕ್ ಡ್ರಿಲ್ಲನ್ನು, ಈ ಡಿವೈಸ್ ಸಿಸ್ಟಮನ್ನು ಯೂಸ್ ಮಾಡ್ತೀನಿ. ಇಲ್ಲೊಂದು ಡ್ರಿಲ್ ಇದೆ. ಸೊ ಈ ಡ್ರಿಲ್ಲಿಂದ ನಾನು ಕೆಲಸವನ್ನು ಮಾಡಿಸ್ತೇನೆ. ಈ ಡ್ರಿಲ್ ಆಪರೇಟ್ ಮಾಡಬೇಕು ಅಂದರೆ ಒಂದು ಎನರ್ಜಿ ಇನ್ಪುಟ್ ಆಗಬೇಕು, ಲೈಕ್ ಅವರ್ ಫ್ಯಾನ್. ಸಿ, ಇಲ್ಲಿ ಫ್ಯಾನ್ ಇದೆ. ಈ ಫ್ಯಾನ್ ಅಲ್ಲಿ ನಾವು ವರ್ಕ್ ಮಾಡಿಸ್ಬೇಕು ಅಂದ್ರೆ ಇದಕ್ಕೂ ಕೂಡ ಒಂದು ಎನರ್ಜಿ ಇನ್ಪುಟ್ ಆಗಬೇಕು. ಯಾವ ಎನರ್ಜಿ ಇನ್ಪುಟ್ ಮಾಡ್ತೇವೆ? ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಎನರ್ಜಿಯಾಗಿ ಇನ್ಪುಟ್ ಮಾಡ್ತೀವಿ, ಹೌದಲ್ಲ? ಸೊ ನಮಗೆ ಔಟ್ಪುಟ್ ಅಥವಾ ಕೆಲಸ ಆಗ್ಲಿಕ್ಕೆ ಒಂದು ಎನರ್ಜಿ ಬೇಕು. ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ತೀವಿ. ಅದೇ ರೀತಿ ಇದು ನ್ಯೂಮ್ಯಾಟಿಕ್ ಸಿಸ್ಟಮ್ಗಳು. ಇದಿರ್ಬೋದು, ಈ ಏರ್ ಗನ್ ಇರ್ಬೋದು, ಅಥವಾ ಈ ಆಕ್ಚುಯೇಟರ್ಸ್ ಇರ್ಬೋದು. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್. ಇಲ್ಲೂ ಕೂಡ ವರ್ಕ್ ಆಗುತ್ತೆ, ಲೈಕ್ ದಿಸ್. ಸಿ, ಇಟ್ ಈಸ್ ವರ್ಕಿಂಗ್, ರೊಟೇಟ್ ಆಗ್ತಾ ಇದೆ. ಐ ಕ್ಯಾನ್ ಯೂಸ್ ದಿಸ್ ಫಾರ್ ಮಾರ್ಕಿಂಗ್ ಆನ್ ಮೆಟಲ್ ಆರ್ ನಾನ್ ಮೆಟಲ್ ಕಾಂಪೊನೆಂಟ್ಸ್, ರೈಟ್? ದಿಸ್ ಈಸ್ ಆಲ್ಸೋ ವರ್ಕಿಂಗ್, ನೋ? ಇದರಲ್ಲೂ ಕೂಡ ನಮಗೆ ಔಟ್ಪುಟ್ ಬರ್ತಾ ಇದೆ, ಮೆಕ್ಯಾನಿಕಲ್ ಔಟ್ಪುಟ್ ಬರ್ತಾ ಇದೆ, ವರ್ಕ್ ಆಗ್ತಾ ಇದೆ. ಇದಕ್ಕೆ ಎನರ್ಜಿ ಬೇಕಲ್ಲ, ಇದಕ್ಕೊಂದು ಎನರ್ಜಿ ಬೇಕಲ್ಲ. ಎಲ್ಲಿಂದ ಬರ್ತಾ ಇದೆ ಎನರ್ಜಿ? ಸಿ, ದಿಸ್ ಡಿವೈಸ್ ಆರ್ ದಿಸ್ ಸಿಸ್ಟಮ್ ರಿಸೀವಿಂಗ್ ಸಮ್ ಎನರ್ಜಿ ದಟ್ ಈಸ್ ಫ್ರಮ್ ಕಂಪ್ರೆಸರ್ ಇಂದ. ಸೊ ಈ ನ್ಯೂಮ್ಯಾಟಿಕ್ ಸಿಸ್ಟಮ್ಗಳಿಗೆ ಇನ್ಪುಟ್ ಆಗುವಂತ ಎನರ್ಜಿ ಏನಿದೆ ಅದು ನ್ಯೂಮ್ಯಾಟಿಕ್ ಎನರ್ಜಿ ಆಗಿರುತ್ತೆ, ಕಂಪ್ರೆಸ್ಡ್ ಏರ್ ಆಗಿರುತ್ತೆ. ಅದೇ ರೀತಿ ಇದು ಕೂಡ ಒಂದು ಸಿಸ್ಟಮ್, ಇದು ವರ್ಕ್ ಆಗ್ತಾ ಇದೆ. ಇದಕ್ಕೂ ಕೂಡ ನಾವೊಂದು ಎನರ್ಜಿನ ಇನ್ಪುಟ್ ಮಾಡ್ತಾ ಇದೀವಿ, ಅದು ಕಂಪ್ರೆಸ್ಡ್ ಏರ್ ಆಗಿರುತ್ತೆ. ಹಾಗೇನೆ ಆಕ್ಚುಯೇಟರ್ ಕೂಡ ವರ್ಕ್ ನಡೀತಾ ಇದೆ. ನೋಡಿ, ಇಟ್ ಇಸ್ ವರ್ಕಿಂಗ್ ದೇರ್. ಸಿ, ಸೊ ವಿ ಆರ್ ಗೆಟಿಂಗ್ ದ ವರ್ಕ್ ಹಿಯರ್. ಆ ವರ್ಕ್ ಮಾಡ್ಲಿಕ್ಕೆ ಎನರ್ಜಿ ಬೇಕಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಅಲ್ಲ ಅಥವಾ ಮತ್ತೊಂದು ಯಾವುದೋ ಎನರ್ಜಿ ಅಲ್ಲ. ಇಲ್ಲಿ ನಾವು ಏರ್ ಅನ್ನ, ಅದರಲ್ಲೂ ಕಂಪ್ರೆಸ್ಡ್ ಏರ್ ಅನ್ನ ನಾವು ಎನರ್ಜಿ ಇನ್ಪುಟ್ ಆಗಿ ಕೊಡ್ತಾ ಇದೀವಿ. ಅದರಿಂದ ನಮ್ಗಲ್ಲಿ ವರ್ಕ್ ಆಗ್ತಾ ಇದೆ, ಗೊತ್ತಾಯ್ತಲ್ಲ? ಸೊ ಇದು ನ್ಯೂಮ್ಯಾಟಿಕ್ ಸಿಸ್ಟಮ್. ನಾವೀಗ ಸಿಸ್ಟಮೆಟಿಕ್ ಆಗಿ ಇದಕ್ಕೊಂದು ಡೆಫಿನೇಷನ್ ಅನ್ನ ಯಾವ ರೀತಿ ಫಾರ್ಮ್ ಮಾಡ್ಬೋದು. ಸೊ ಈಗ ನಾವು ಡೆಫಿನೇಷನ್ ಅನ್ನ ಯಾವ ರೀತಿ ತಿಳ್ಕೊಬಹುದು? ಸೊ ಇಲ್ಲಿ ಡೆಫಿನೇಷನ್ ಅನ್ನ ನೋಡೋದಾದ್ರೆ, ಸಿ, this is also a system. Pneumatic system is also a system, or it is also a system. So this system gets energy in the form of compressed air, in the form of compressed air, and converts that energy into a suitable work. ಅಂದ್ರೆ ನಮಗೆ ಒಂದು ವರ್ಕ್ ಆಗುತ್ತೆ, ಆ ವರ್ಕ್ ಆಗ್ಲಿಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಯಾವ ರೂಪದಲ್ಲಿರುತ್ತೆ? ಕಂಪ್ರೆಸ್ಡ್ ಏರ್ ರೂಪದಲ್ಲಿ ಇರುತ್ತೆ. ಅಂದ್ರೆ these are also the system, they gets the energy in the form of compressed energy. That compressed energy will be converted into the suitable work by using the pneumatic system. So ಇದು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ 3ನೇ ಟಾರ್ಗೆಟಿಗೆ ಬರೋಣ. ಸೊ ಫಸ್ಟ್ ಒನ್ ಆಯ್ತು. ಸೊ ನಾವು 2ನೇ ಟಾರ್ಗೆಟಿಗೆ ಬಂದ್ರೆ, ವಾಟ್ ಈಸ್ ಅವರ್ ಸೆಕೆಂಡ್ ಟಾರ್ಗೆಟ್? ಕಾಂಪೊನೆಂಟ್ಸ್ ಆಫ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್. ಯಾವುದೇ ಒಂದು ನ್ಯೂಮ್ಯಾಟಿಕ್ ಸಿಸ್ಟಮ್ಗಳಲ್ಲಿ ಏನೇನು ಕಾಂಪೊನೆಂಟ್ಸ್ಗಳು ಬರುತ್ತೆ, ಏನೇನು ಭಾಗಗಳು ಬರುತ್ತೆ ಅಂತ ನೋಡೋಣ. ಸಿ,
ನಮಗೆ ಗೊತ್ತಿದೆ ಸಿಸ್ಟಮ್ ಇಸ್ ದ ಗ್ರೂಪ್ ಆಫ್ ಡಿಫರೆಂಟ್ ಕಾಂಪೊನೆಂಟ್ಸ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್, ರೈಟ್. ಸೊ ಇಲ್ಲೂ ಕೂಡ ಒಂದು ಭಾಗ ಬರುತ್ತೆ, ದಟ್ ಈಸ್ ದ ಕಂಪ್ರೆಸರ್. ಇಲ್ಲಿ ನಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಕಂಪ್ರೆಸ್ಡ್ ಏರ್, ಅಂಡ್ ದೆನ್ ಇಟ್ ವಿಲ್ ಎಂಟರ್ ಇನ್ ಟು ದ ಏರ್ ಪ್ರಿಪರೇಷನ್ ಸೆಕ್ಷನ್, ದಟ್ ಈಸ್ ದ FRL, ಫಿಲ್ಟರ್, ರೆಗ್ಯುಲೇಟರ್, ಲೂಬ್ರಿಕೇಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಇದು ಕಂಪ್ರೆಸರ್ ಆಗುತ್ತೆ. ಓಕೆ, ಅಂಡ್ ದೆನ್ ಮ್ಯಾನಿಫೋಲ್ಡ್ ಅಂತ ಬರ್ತದೆ. ಇಟ್ ಇಸ್ ಲೈಕ್ ಎ ಜಂಕ್ಷನ್ ಬಾಕ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಮ್ಯಾನಿಫೋಲ್ಡ್ ಇರುತ್ತೆ ಇಲ್ಲಿ. ಸೊ ಈ ಮ್ಯಾನಿಫೋಲ್ಡ್ ಆದಮೇಲೆ ನಮಗೆ ಡಿಫ್ರೆಂಟ್ ವಾಲ್ವ್ಸ್ ಬರುತ್ತೆ, DCVಗಳು ಬರುತ್ತೆ. ಅದಾದ್ಮೇಲೆ ಆಕ್ಚುಯೇಟರ್ಸ್ ಬರುತ್ತೆ, ಔಟ್ಪುಟ್ ಸಿಗುತ್ತೆ ನಮ್ಗೆ, ಅಲ್ಲಿ ಮೆಕ್ಯಾನಿಕಲ್ ಔಟ್ಪುಟ್ ಆಗುತ್ತೆ. ಈಗ FRL, ಮ್ಯಾನಿಫೋಲ್ಡು, ವಾಲ್ವ್ಸ್ ಇರುತ್ತೆ, ಅದಾದ್ಮೇಲೆ ಆಕ್ಚುಯೇಟರ್ಸ್ ಇರುತ್ತೆ, ಮೇ ಬಿ ಮೋಟರ್ ಇಟ್ ಈಸ್, ಆಕ್ಚುಯೇಟರ್ಸ್ ಬರುತ್ತೆ. ಸೊ ಇವೆಲ್ಲ ಡಿಫ್ರೆಂಟ್ ಕಾಂಪೊನೆಂಟ್ಸ್ಗಳು, ಇವೆಲ್ಲವೂ ಕೂಡ ನ್ಯೂಮ್ಯಾಟಿಕ್ ಸಿಸ್ಟಮ್ನ ಭಾಗಗಳು. ಈಗ ಇಂಟರ್ ಕನೆಕ್ಟ್ ಆಗ್ಬೇಕಲ್ಲ ಒಂದಕ್ಕೊಂದಕ್ಕೆ, ದಿಸ್ ಈಸ್ ಕಾಲ್ಡ್ ಎಸ್ ದ ಫೀಡಿಂಗ್ ಲೈನ್ಸ್ ಆರ್ ಟ್ಯೂಬಿಂಗ್ಸ್. ದಟ್ ಮೀನ್ಸ್ ವಾಟ್, ಇಲ್ಲೇನು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಆ ಎನರ್ಜಿಯನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾವು ಒಂದು ಫ್ಲೋ ಆಗ್ಲಿಕ್ಕೆ ಪಾತ್ ಬೇಕು. ಅದಕ್ಕೆ ಯಾವ ತರ ಎಲೆಕ್ಟ್ರಿಸಿಟಿನಲ್ಲಿ ವೈರ್ಸ್ ಇರುತ್ತೆ, ಕಂಡಕ್ಟರ್ಸ್ಗಳಿರುತ್ತೆ, ಅದೇ ರೀತಿ ಎನರ್ಜಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಫ್ಲೋ ಆಗಬೇಕು ಅಂದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಫೀಡಿಂಗ್ ಲೈನ್ಸ್ ಅಂತ ಕರಿತೀವಿ, ಅಥವಾ ಇವಕ್ಕೆ ಟ್ಯೂಬಿಂಗ್ಸು, ಓಸಸ್ಗಳು ಅಂತ ಕರಿತೀವಿ. ಸೊ ಇವಿಷ್ಟು ಕೂಡ ಯಾವುದೇ ಒಂದು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಬರುವಂತ ಭಾಗಗಳು. ಯಾವ್ಯಾವುದು? ಕಂಪ್ರೆಸರ್ ಇದೆ, ಕಂಪ್ರೆಸರು ಇಲ್ಲಿ ನಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನಮಗೆ FRL ಇದೆ, ಅದಾಂತರ ಮ್ಯಾನಿಫೋಲ್ಡ್ ಬರ್ತಾ ಇದೆ, ವಾಲ್ವ್ಸ್ ಇದೆ, ಆಕ್ಚುಯೇಟರ್ಸ್ ಇದೆ. ಇವೆಲ್ಲವೂ ಸುಮ್ಮನೆ ಇಟ್ಕೊಂಡು ನಾನು ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ರೆ ಎನರ್ಜಿ ಇಲ್ಲಿಗೆ ಇನ್ಪುಟ್ ಆಗೋದಿಲ್ಲ. ಆ ಎನರ್ಜಿಯನ್ನ ಈ ಭಾಗದಿಂದ ಇಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಒಂದು ಮೀಡಿಯಾ ಬೇಕೇ ಬೇಕು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ. ಇದನ್ನ ನಾವು ಫೀಡಿಂಗ್ ಲೈನ್ಸ್ಗಳು ಅಥವಾ ಟ್ಯೂಬಿಂಗ್ಸ್ಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಕಂಪ್ರೆಸರು, FRL, ಇಲ್ಲಿ ಮ್ಯಾನಿಫೋಲ್ಡ್ ಇದೆ, ಜೊತೆಗೆ ಇಲ್ಲಿ ಚೆಕ್ ವಾಲ್ವ್ಸ್ಗಳಿದೆ, ಅಲ್ಲಿಂದ DCV ಬರುತ್ತೆ, ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್ಸ್ ಬರುತ್ತೆ. ಇಲ್ಲಿಂದ ಎನರ್ಜಿ ಇಲ್ಲಿಗೆ ಹೋದಾಗ ನಮಗೆ ಔಟ್ಪುಟ್ ಅಲ್ಲಿ ವರ್ಕು ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಎ ಸಿಂಪಲ್ ನ್ಯೂಮ್ಯಾಟಿಕ್ ಸಿಸ್ಟಮ್, ರೈಟ್? ಸೊ ನಾವು ಇವಾಗ ಲಾಸ್ಟ್ ಒಂದು ಕನ್ಸಿಡರ್ ಮಾಡೋಣ. ಸೊ ದಿಸ್ ಈಸ್ ದ ಲಾಸ್ಟ್ ಪಾಯಿಂಟ್ ಫಾರ್ ಅವರ್ ಟುಡೇಸ್ ಕ್ಲಾಸ್. ಸೊ ಹಿಯರ್ ದ ಥರ್ಡ್ ಒನ್ ಈಸ್ ಅಪ್ಲಿಕೇಶನ್ಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್. ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ಜನರಲ್ ಆಗಿ ತಾವೆಲ್ಲ ನೋಡಿರ್ತೀರಾ. ಈ ಫುಡ್ ಇಂಡಸ್ಟ್ರೀಸ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ, ಪಿಕ್ ಅಂಡ್ ಪ್ಲೇಸ್ ಮಾಡುವಂತ ಕಡೆ ಯೂಸ್ ಮಾಡ್ತೇವೆ, ಕಂಟಿನ್ಯೂಸ್ ಆಗಿ ಎಲ್ಲಿ ರಿಪಿಟೇಟಿವ್ ವರ್ಕ್ಸ್ ಇರುತ್ತೆ ಅಲ್ಲೆಲ್ಲ ನಾವು ಈ ಒಂದು ಸಿಸ್ಟಮ್ಗಳನ್ನ ಬಳಸ್ತೇವೆ. ಅದೇ ರೀತಿ ಜನರಲ್ ಆಗಿ ನೋಡೋದಾದ್ರೆ ಲಿಫ್ಟ್ ಮತ್ತೆ ಡ್ರಾಫ್ಟ್ ಆಗುವಂತ ಕಡೆ ಬಳಸ್ತೇವೆ. ಎಲ್ಲೆಲ್ಲಿ ಕಂಟಿನ್ಯೂಸ್ ಆಗಿ ಲಿಫ್ಟ್ ಮಾಡಿ ಡ್ರಾಫ್ಟ್ ಮಾಡ್ತಾ ಇರ್ತೀವಿ ಅಲ್ಲಿ ಬಳಸ್ತೇವೆ. ಪುಷ್ ಅಂಡ್ ಫುಲ್, ಪುಷ್ ಅಂಡ್ ಪುಲ್. ತಾವೆಲ್ಲರೂ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಡೋರ್ ಅನ್ನ ಓಪನ್ ಮತ್ತೆ ಕ್ಲೋಸ್ ಮಾಡ್ತಾ ಇರ್ತಾರೆ, ಅಂತ ಕಡೆ ನಾವು ಬಳಸ್ತೇವೆ. ಮೂರನೇದು ಕ್ಲಾಂಪ್ ಮತ್ತೆ ಡಿ ಕ್ಲಾಂಪ್ ಆಗುವಂತ ಕಡೆ, ಕ್ಲಾಂಪ್ ಮತ್ತೆ ಡಿ ಕ್ಲಾಂಪ್, ಕಂಟಿನ್ಯೂಸ್ ಆಗಿ ಕ್ಲಾಂಪ್ ಮತ್ತೆ ಡೀಪ್ ಕ್ಲಾಂಪ್ ಆಗುವಂತ ಕಡೆ ಬಳಸ್ತೇವೆ. ಮತ್ತೆ ಕಂಟಿನ್ಯೂಸ್ ಆಗಿ ಟಿಲ್ಟಿಂಗ್ ಆಗುವಂತ ಕಡೆ ಬಳಸ್ತಾ ಇರ್ತೀವಿ. ಈ ಒಂದು ಸಿಸ್ಟಮ್ಗಳನ್ನ ಬಳಸ್ತೇವೆ. ಗೊತ್ತಾಯ್ತಲ್ಲ? ಲಿಫ್ಟ್, ಡ್ರಾಫ್ಟ್, ಪುಷ್ ಪುಲ್, ಕ್ಲಾಂಪ್, ಡಿ ಕ್ಲಾಂಪ್, ಟಿಲ್ಟಿಂಗ್. ಅದೇ ರೀತಿ ಡೆಂಟಿಸ್ಟ್ ಡ್ರಿಲ್ಗಳು, ಅದೇ ರೀತಿ ನ್ಯೂಮ್ಯಾಟಿಕ್ ಇಂಜಿನ್ಸ್ ಅಲ್ಲಿ ಬ್ರೇಕ್ಸ್, ಏರ್ ಬ್ರೇಕ್ಸ್ ನೋಡಿದಿರಾ ತಾವೆಲ್ಲರೂ ಕೂಡ ವೆಹಿಕಲ್ಗಳಲ್ಲಿ, ಟ್ರಕ್ಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಬಳಸ್ತಾರೆ. ಅದೇ ರೀತಿ ಜಾಕ್ ಕ್ಯಾಮರ್ಸ್, ಹ್ಯಾಂಡ್ ಹೆಲ್ಡ್ ಜಾಕ್ ಕ್ಯಾಮರ್ಸ್, ರೋಡಲ್ಲೆಲ್ಲ ಇದು ಮಾಡುವಾಗ ಬಂಡೆಗಳನ್ನ ಕೊರೆಯುವಂತ ಕಡೆ, ಓಕೆ, ವಾಲ್ಗಳಲ್ಲಿ ಹೋಲ್ ಮಾಡುವಾಗ ಅಂದ್ರೆ ಬಿಲ್ಡಿಂಗ್ ಗಳನ್ನ, ವಾಲ್ಗಳನ್ನ ಬೀಳಿಸುವಂತ ಸಂದರ್ಭದಲ್ಲಿ ಹ್ಯಾಂಡ್ ಹೆಲ್ಡ್ ಜಾ ಕ್ಯಾಮರನ್ನು ಕೂಡ ಬಳಸ್ತಾರೆ. ಗೊತ್ತಾಯ್ತಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಡ್ವಿ ಮತ್ತೊಂದ್ಸರಿ ರಿವೈಸ್ ಮಾಡೋದಾದ್ರೆ, ಡೆಫಿನಿಷನ್ ಆಫ್ ಎ ನ್ಯೂಮ್ಯಾಟಿಕ್ ಸಿಸ್ಟಮ್: ಇಟ್ ಇಸ್ ಎ ಸಿಸ್ಟಮ್ ವಿಚ್ ಗೆಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಕಂಪ್ರೆಸ್ಡ್ ಏರ್ and convert into a suitable work by using some actuators or motors and components. What are the components will be there? So ಯಾವುದೇ ಒಂದು ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಕಂಪ್ರೆಸರ್ಸ್ ಇರುತ್ತೆ, FRL ಇರುತ್ತೆ, ಮ್ಯಾನಿಫೋಲ್ಡ್ಗಳು, ಚೆಕ್ ವಾಲ್ವ್ಸ್, DCVಗಳು, ಆಕ್ಚುಯೇಟರ್ಸ್ ಇರುತ್ತೆ. ಇವೆಲ್ಲವೂ ಕನೆಕ್ಷನ್ಸ್ ಆಗಿ ಟ್ಯೂಬಿಂಗ್ಸ್ ಬರುತ್ತೆ, ಅದನ್ನ ಫೀಡಿಂಗ್ ಲೈನ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ಕೂಡ ನೋಡಿದ್ವಿ: ಪುಷ್ ಅಂಡ್ ಪುಲ್,
ಕ್ಲಾಂಪ್ ಅಂಡ್ ಡಿಕ್ಲಾಂಪ್, ಟಿಲ್ಟಿಂಗ್. ಸೊ ಇವೆಲ್ಲವೂ ಕೂಡ ಇದರ ಅಪ್ಲಿಕೇಶನ್ಸ್ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇವಿಷ್ಟು ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆದನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್.